ಕಸದ ಸಮಸ್ಯೆ ಬಗೆಹರಿಸೋಕೆ ಜಿಬಿಎ ಹೊಸ ಪ್ಲಾನ್ ಅನ್ನ ಸ್ಟಾರ್ಟ್ ಮಾಡಿಕೊಂಡಿದೆ. ಕಸ ಎಸೆಯುವವರ ವಿಡಿಯೋ ಕಳಿಸಿದವರಿಗೆ ಪ್ರೈಸ್ ಅನ್ನ ನಿಗದಿಪಡಿಸಲಾಗಿದೆ. 250 ರೂಪಾಯಿ ಬಹುಮಾನ ನೀಡೋದಕ್ಕೆ ಜಿಬಿಎದಿಂದ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕಸ ಎಸೆಯುವವರಿಂದಲೇ ಹಣ ವಸೂಲಿಗೆ ಚಿಂತನೆ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇದೊಂದು ಬಹಳ ದೊಡ್ಡ ಸಮಸ್ಯೆ. ಈಗ ಕಸ ಅಭಿಯಾನವನ್ನ ನಡೆಸ್ತಾ ಇದೆ ಜಿಬಿಎ. ಎಚ್ಚೆತ್ತುಕೊಳ್ಳದ ನಾಗರಿಕರಿಗೆ ಶಾಕ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿಡಿಯೋವನ್ನ ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಮುಂದಾಗಿದೆ. ಕಸ ಎಸೆದವರ ವಿಡಿಯೋ ಕಳುಹಿಸಿದ್ರೆ ಸಿಗತ್ತೆ ಹಣ. ಘನತ್ಯಾಜ್ಯ ನಿರ್ವಹಣಾ ಕಂಪನಿ ವಾಟ್ಸಪ್ಗೆ ವಿಡಿಯೋ ಕಳಿಸಿದ್ರೆ ವಿಡಿಯೋಗೆ 200 ರೂಪಾಯಿ ಬಹುಮಾನವನ್ನ ನೀಡೋದಕ್ಕೆ ಚಿಂತನೆಯನ್ನ ಮಾಡಿಕೊಳ್ಳಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಈ ಒಂದು ವಿಚಾರದ ಬಗ್ಗೆ. ಸೊ ಎಷ್ಟೇ ಹೇಳಿದ್ರು ಕೂಡ ನಾಗರಿಕರು ಕೆಲವೊಂದು ಬಾರಿ ತಮ್ಮ ಮೊಂಡುತನವನ್ನು ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ. ಕಸದ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಜಿಬಿಎ ಮಾಡಿರುವಂತಹ ಹೊಸ ಪ್ಲಾನ್, ಕಸ ಎಸೆಯುವವರ ಅಂದ್ರೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಕಸ ಎಸೆದುಬಿಟ್ಟು ಹೋಗ್ತಾರಲ್ವಾ, ಸೊ ಅಂಥವರ ವಿಡಿಯೋವನ್ನ ಮಾಡಿಕೊಟ್ಟವರಿಗೆ 250 ರೂಪಾಯಿ ಬಹುಮಾನವನ್ನ ವಿತರಣೆ ಮಾಡಲಾಗತ್ತೆ. ಹೊಸ ರೀತಿಯಾದಂತಹ ಪ್ಲಾನ್ ಅನ್ನ ಹಮ್ಮಿಕೊಂಡಿರುವಂಥದ್ದು ಜಿಬಿಎ. ನೋಡಬೇಕು ಏನಾದರೂ ಚೇಂಜಸ್ ಆಗತ್ತಾ, ಅಟ್ಲೀಸ್ಟ್ ಭಯ ಹುಟ್ಟತ್ತಾ ನಾಗರಿಕರಿಗೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಬೆಂಗಳೂರಿನಲ್ಲಿ ಬಹುದೊಡ್ಡ ಸಮಸ್ಯೆ ಅಂದರೆ ನೋಡಿ, ಕತ್ಲಲ್ಲಿ ಹೋಗಿ ಕಸ ಎಸೆಯೋದು ಸಾರ್ವಜನಿಕ ಪ್ಲೇಸ್ಗಳಲ್ಲಿ. ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಮುಗಿಯೋದಿಲ್ಲ ಇದು. ಹಾಗಾಗಿ ಈ ಒಂದು ಹೊಸ ಪ್ಲಾನ್ ಅನ್ನ ಜಿಬಿಎ ಮಾಡಿರುವಂಥದ್ದು. ನೋಡಬೇಕು ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಕಸವನ್ನ ತೆಗೆದುಕೊಂಡು ಬಂದು ಪಬ್ಲಿಕ್ ಪ್ಲೇಸಲ್ಲಿ ಎಸೆದು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀಟಾಗಿ ಹಸಿ ಕಸ ಬೇರೆ, ಒಣ ಕಸ ಬೇರೆ ಮಾಡಿಬಿಟ್ಟು ಬಿಬಿಎಂಪಿ ಕಸದ ಗಾಡಿಗಳು ಬರುತ್ತೆ. ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿ ಹಾಕ್ಕೊಂಡು ಹೋಗೋದಿಕ್ಕೆ ಅಂತಾನೆ. ಸೊ ಒಂದು 10 ನಿಮಿಷ ಬಿಡು ಮಾಡ್ಕೊಂಡು ಹಾಕಿದ್ರೆ ನೋಡಿ, ಎಲ್ಲೋ ಹುಡ್ಕೊಂಡು ಹೋಗಿ ಈ ಥರ ಪಬ್ಲಿಕ್ ಪ್ಲೇಸಸಲ್ಲಿ ಹಾಕೋದು ನಮ್ಮ ಸುತ್ತಮುತ್ತನೇ ನಡೀತಾ ಇರುವಂಥದ್ದು ತಪ್ಪಿಸಬಹುದು. ಸೊ ಈಗ ಜಿಬಿಎ ಇದನ್ನೆಲ್ಲವನ್ನು ಕೂಡ ತಡೆಗಟ್ಟೋದ್ರಲ್ಲಿ ವಿಫಲ ಆಗಿ ಈಗ ಕೊನೆಯದಾಗಿ ಮಾಡಿರುವಂತಹ ಪ್ಲಾನ್, ಈ ಕಸ ಎಸೆಯುವವರ ವಿಡಿಯೋವನ್ನ ಕಳಿಸ್ಕೊಟ್ರೆ 250 ರೂಪಾಯಿ ಬಹುಮಾನ ಸಿಗತ್ತೆ ವಿಡಿಯೋ ಕಳಿಸಿದವ್ರಿಗೆ. ನೋಡ್ಬೇಕು ಇನ್ನಾದರೂ ಕೂಡ ಎಚ್ಚೆತ್ಕೊಳ್ತಾರ ನಾಗರಿಕರು, ಈ ರೀತಿಯಾಗಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಕಸ ಎಸೆಯೋದು ಕಡಿಮೆ ಆಗತ್ತಾ ಅಂತ ಹೇಳಿ. ನೀವೇ ಸುಮಾರು ಜನ ಕೇಳ್ತೀರಾ, ಎಲ್ಲಾನು ಮಾಡ್ತಿದ್ದೀರಾ, ಬಟ್ ನೀವೇ ತಗೊಬಂದು ಅಸಾಗಂತ ಆಗ್ತಾ ಇದ್ರಲ್ಲ. ಅದು ಕಸ ಹಾಕೋ ಜಾಗನಾ ಕರೆದ್ಬಿಡಿ.